ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗ್ತಿಲ್ಲ, ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತ. ಈಗ ಡೈಲಿ ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ವಾಟರ್ ಸಪ್ಲೈಗೂ ಏನಾದ್ರು ಒಂದು ಇಶ್ಯೂ ಇರುತ್ತೆ. 2 ವರ್ಷದ JJM ಆಗಿದೆ, ನೀರ್ ಬರ್ತಾ ಇಲ್ಲ. 3 ವರ್ಷ JJM ಆಗಿದೆ, ನೀರ್ ಬರ್ತಾ ಇಲ್ಲ ಅಂತ ಬೋದು. ಈ ಪಂಚಾಯತ್ ಹಾಕಕ್ಕಾಗಲ್ಲ. ಬರೀ ಪಂಚಾಯತ್ ಅಲ್ಲಿ ಅಂತಂದ್ರೆ ಗ್ರಾಮಸ್ಥರು ಅಷ್ಟು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಸೇಮ್ ಓನ್ಲಿ ವಾಟರ್ ಮ್ಯಾನ್ ಬೇರೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತೀವಿ. ಸೋರ್ಸ್ ಇದೆ ಅಲ್ಲಿ, ಎಲ್ಲ JJM ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಈ ಸೋರ್ಸ್ criticality, source sustainability and water quality. Source ಇದೆ ಫಸ್ಟ್ ಎಲ್ಲ ಕಡೆ. ಫೇಲಿಯರ್ ಮತ್ತೆ ನೀವು ಒಂದು ರಿಪೋರ್ಟ್ ಕೊಡ್ರಿ, ನಮ್ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗ್ತದೆ, ಎಲ್ಲೆಲ್ಲ ಅನುದಾನ ಬಿಡುಗಡೆ ಆಗಿದೆ, ಎಲ್ಲೆಲ್ಲಿ ಖರ್ಚಾಗ್ತದೆ, ಅಲ್ಲಿ ಸೋರ್ಸ್ ಏನಿದೆ ಅಂತ ಅನ್ನೋದು. ಸೋರ್ಸ್ ಫೈಂಡಿಂಗ್ ಕಮಿಟಿ, ವರ್ಲ್ಡ್ ಸೋರ್ಸ್ ಫೈಂಡಿಂಗ್ ಕಮಿಟಿ ಇಸ್ ಕಾನ್ಸ್ಟಿಟ್ಯೂಟೆಡ್. ಸೋರ್ಸ್ ಕಮಿಟಿ ಇದೆ ಸರ್. ರೆಕಮೆಂಡೇಶನ್ ಸೋರ್ಸ್ ಫೈಂಡಿಂಗ್ ಕಮಿಟಿ ಎಲ್ಲಿದೆ? ಸ್ಟಾರ್ಟಿಂಗ್ ಎಸ್ಟಿಮೇಟ್ ಮಾಡೋಕೆ ಕೊಟ್ಟಿದ್ದಾರೆ ಸರ್. ಇನ್ನು 2021-22 ಕೊಟ್ಟಿದ್ದಾರೆ ಸರ್. ಇದೇ ನಿಮ್ಮ ಹತ್ರ ರೆಕಮೆಂಡೇಶನ್ಸ್? ಆ ರೆಕಮೆಂಡೇಶನ್ಸ್ ಫಾಲೋ ಮಾಡಿದಾರಾ? Sustainability, because groundwater, it is not possible for anybody to say how sustainable. Sadhya Hospital, Veterinary and Mother Care, General Hospital और Scanning Center, बस स्टैंड रोड, कमला रेस्टोरेंट के बाजू में, बसव कल्याण. Source will be ಅಂತ ಪಾಸಿಬಲ್ ಸೆಲೆಕ್ಟ್ ಎಲ್ಲ ಕಡೆ ನಮ್ಗೆ ನೀರಿನ ಇಶ್ಯೂ ಆಗ್ತದೆ. ಅದಕ್ಕೆ ನಾವು ಮಲ್ಟಿ ವಿಲೇಜ್ ಸ್ಕೀಮ್ ಇಂದ ನಾವು ಡೈರೆಕ್ಟ್ಲಿ ಇದರಿಂದ ನಾವು ತಗೋಬೇಕಂತ ಇರುತ್ತೆ. ಆ ತರ ಒಂದು ರಿಪೋರ್ಟ್ ಮಾಡಿಸ್ತೀವಿ. 327 ಹ್ಯಾಬಿಟೇಷನ್ಸ್ ಇಲ್ಲಿ ಏನು ಸಮಸ್ಯೆ ಇಲ್ಲ. ಬರೀ ಔರಾದಿಗೆ ಅಷ್ಟೇ ಇಲ್ಲ, ನಾನು ಇಡೀ ಎಂಟೈರ್ ಡಿಸ್ಟ್ರಿಕ್ಟ್ 900 ಹ್ಯಾಬಿಟೇಷನ್ ಅಂದ್ರೆ JJM ಅಂದ್ರೆ ಜಲ್ ಜೀವನ್ ಮಿಷನ್. ಅದರಲ್ಲಿ 327 ನೀವು 327 ಹ್ಯಾಬಿಟೇಷನ್ಸ್ ಈಗ ಪ್ರಾಬ್ಲಮ್ ಇನ್ನೂ ಬಂದಿಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಗಿದೆ ಇದು? ಯಾವಾಗ ಕಂಪ್ಲೀಟ್ ಆಗ್ಬೋದು? ಈ 327 ಹ್ಯಾಬಿಟೇಷನ್ ಅಲ್ಲಿ ಯಾವುದು ಕಂಪ್ಲೀಟ್ ಆಗಿಲ್ಲ. ಓಕೆ, ಕಂಪ್ಲೀಟ್ ಆಗಿರೋ ಎಷ್ಟು ಹ್ಯಾಬಿಟೇಷನ್ಸ್? ಸಿಂಗಲ್ ವಿಲೇಜ್ ಕಂಪ್ಲೀಟ್ ಸರ್. ಸಿಂಗಲ್ ವಿಲೇಜ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಂದು 620 ಎಷ್ಟು ಕಡೆ ನೀರು ಬರ್ತಾ ಇದೆ ಈಗ? 20 ನೀವು ಯಾವ್ಯಾವ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀರಿ? 620 ಸ್ಟಡಿ ಮಾಡಿದ್ದೀರಿ. ಎಷ್ಟಲ್ಲಿ ಯಾವ ಯಾವ ಹ್ಯಾಬಿಟೇಷನ್ ಅಲ್ಲಿ ನೀರು ಬರ್ತಾ ಇದೆ, ಬರ್ತಾ ಇಲ್ಲ ಅಂತ ಅನ್ನೋದು? ಫಿಗರ್ ಔಟ್ 620 ಎಷ್ಟು ಹ್ಯಾಬಿಟೇಷನ್ಸ್ ಗೆ ನೀರು ಬರ್ತಾ ಇಲ್ಲ ಅಂತ ಅನ್ನೋದು? ಬರೀ 40 ಅಷ್ಟೇ. 580 ಹ್ಯಾಬಿಟೇಷನ್ಸ್ ನೀರಿನ ಸಪ್ಲೈ ಕರೆಕ್ಟ್ ಆಗಿ ಹೋಗ್ತಾ ಇದೆ. ಐ ಡೋಂಟ್ ಥಿಂಕ್ ದಟ್ ಇಸ್ ದ ಕೇಸ್. 880 ಯಾರು ಬಿಲೀವ್ ಮಾಡಲ್ಲ. ಮಾಧ್ಯಮದಲ್ಲಿ ಬರುತ್ತೆ, ಜನ ನಮ್ಗೆ ಬಂದು ಭೇಟಿ ಮಾಡ್ತಾರ, ಈ ನಮ್ಗೆ ನೀರು ಸಿಗ್ತಾ ಇಲ್ಲ ಅಂತ. ಇಟ್ಸ್ ನಾಟ್ ಪಾಸಿಬಲ್. ನೀವು ಕರೆಕ್ಟ್ ನೀವು ಅಸೆಸ್ಮೆಂಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಪ್ರಕಾರ 580 ಹ್ಯಾಬಿಟೇಷನ್ಸ್ ಗೆ ನೀರು ಬರ್ತಾ ಇದೆ ವಿತೌಟ್ ಎನಿ ಇಶ್ಯೂ. ಲಿಸ್ಟ್ ಕೊಡ್ತೀರಾ? ಈಗಿದೆ ನಿಮ್ಮ ಹತ್ರ? ಹೀಗೆ ತರಿಸ್ಕೊಡಿ. ನಾವು ದಿಶಾ ಮೀಟಿಂಗ್ ಮುಗಿಯುವವರೆಗೆ ಲಿಸ್ಟ್ ತರಿಸ್ಕೊಡಿ. ಯಾವ್ಯಾವ ಹ್ಯಾಬಿಟೇಷನ್ಸ್ ಗೆ ನಿಮ್ ಸ್ಟಡಿ ಪ್ರಕಾರ ನೀರು ಬರ್ತಾ ಇದೆ, ಯಾವ್ಯಾವ ಹ್ಯಾಬಿಟೇಷನ್ಸ್ ನೀರು ಬರ್ತಾ ಇಲ್ಲ ಅಂತ. ನೀವೇನು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದೀರಲ್ಲ, ಇಫ್ ದ ಸೋರ್ಸ್ ನಾಟ್ ಇಸ್ ದಟ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ವೇಸ್ಟ್. ಎಲ್ಲೇ ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದೀರಿ ಅಲ್ಲಿ ಸೋರ್ಸ್ ನಮ್ಗೆ ನೀರು ಬರ್ತಾ ಇಲ್ಲ ಅಂದ್ರೆ ಇಸ್ ದಟ್ ಇನ್ಫ್ರಾಸ್ಟ್ರಕ್ಚರ್ ಗೋಯಿಂಗ್ ಫಾರ್ ವೇಸ್ಟ್? ಈಗ ನಾವು ಇನ್ಫ್ರಾಸ್ಟ್ರಕ್ಚರ್ JJM ಅಲ್ಲಿ ನೀವು ರೆಡಿ ಮಾಡಿದ್ದೀರಿ, will that be used for this multi-village scheme also while you're getting from Narayanpur Dam? Yes, sir. Yes, sir. Infrastructure. Yes, sir. ಈಗ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೆಲ್ಲಿ ಪೈಪ್ ಹೊಡೆದವ, ನಮ್ಮಲ್ಲಿ ರೋಡ್ ಹಾಕಿಲ್ಲ, ಪೈಪ್ ಹಾಕಿದ್ರು ರೋಡ್ ಮಾಡಿಲ್ಲ ಅಂತ ಎಲ್ಲೆಲ್ಲಿ ಸಮಸ್ಯೆ ಅದಾವ? ಇಲ್ಲ ನೀವು ಸ್ಟಡಿ ಮಾಡಿದ್ದೀರೇನು ಈ ಎಲ್ಲೆಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿದೆ ಅಂತ? ಆದ್ರೆ ವಾಟರ್ ಸಪ್ಲೈ ಎಲ್ಲಕ್ಕಿಂತ ಬಹಳ ದೊಡ್ಡ ಇಶ್ಯೂ ಅದ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಕರೆಕ್ಟ್ ಆಗಿ ಮ್ಯಾನೇಜ್ ಆಗ್ತಾ ಇಲ್ಲ. ಎಕ್ಸೆಸ್ ಏನೇನ್ ಮಾಡಿರ್ತೀರಿ? ಈಗ ಒಂದ್ಸಲ ಪ್ಲಾನ್ ಆದ್ಮೇಲೆ ಎಕ್ಸೆಸ್ 50, ಎಕ್ಸೆಸ್ 100 ಅಂತ ತಗೋತಿದ್ರಲ್ಲ. ವಾಟರ್ ಕ್ವಾಲಿಟಿ ಎಷ್ಟು ಮಾಡಿದಿರಿ, ಎಷ್ಟು ರಿಪೋರ್ಟ್ ಬಂದಿದೆ? ಇಂಟರಾಕ್ಟಿವ್ ಪಂಚಾಯತ್ ಡ್ಯಾಶ್ ಬೋರ್ಡ್ ಪೋರ್ಟಲ್ ಮಾಡಿದ್ದಾರೆ ಅಂತ. ಯಾಕೆ ವೈ ಇಸ್ ದ ಲಾಗಿಂಗ್ ಲೋ? ಏನಿದ್ರೆ ಇಂಟರಾಕ್ಟಿವ್ ಪಂಚಾಯತ್ ಡ್ಯಾಶ್ ಬೋರ್ಡ್ ಪೋರ್ಟಲ್ ಅಲ್ಲಿ ಆಕ್ಸೆಸ್ ಯಾರ್ಯಾರು ಮಾಡಬಹುದು? ಇದಕ್ಕೆ ಬೇರೆ ಯಾರು ಇಲ್ಲ. ಬೀದರಲ್ಲಿ 171 ಲಾಗಿನ್ಸ್ ಆಗಿದೆ ಅಂತ ಹೇಳ್ತಾರೆ. ಇರೋದೇ ನಮ್ಮಲ್ಲಿ 160, 170 ಪಂಚಾಯತ್, 180 ಪಂಚಾಯತ್. ಹಾಗಿದ್ರೆ ಲೋ ಅಂತ ಬರಲ್ಲ. ಆಕ್ಸೆಸ್ ಯಾರ್ಯಾರಿಗೆ ಇರುತ್ತೆ ಅದು ನಮ್ಗೆ ಮಾಹಿತಿ ಇದೆ? ಲೋ ಅಂತ ಹೆಂಗ್ ಬಂತು ಮತ್ತೆ? ಸಸ್ಟೈನಬಿಲಿಟಿ ಕಮಿಟೀಸ್ ಆಗಿದಾವ ಮಾಡ್ಬೇಕಲ್ಲ. ಸಸ್ಟೈನಬಿಲಿಟಿ ಕಮಿಟೀಸ್ ಇಮಿಡಿಯೇಟ್ಲಿ ಮಾಡಿ ನಾವು ಯಾವ ರೀತಿ ಸಸ್ಟೈನ್ ಸೋರ್ಸ್ ಅಂತ ರಿಪೋರ್ಟ್ ಮಾಡಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ನೋಡ್ತು ಅದಕ್ಕೆ ಟೆಂಡರ್ ಸೆಲೆಕ್ಟಿಂಗ್ ಇವ್ರು ಕೇಳಬೇಕು. ಆದ್ರೆ ಇವ್ರು ಹೇಳೋದ್ ನಿಜಾನೇ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಕಮಿಟಿ ಆಯ್ತು ಅಂತಂದ್ರೆ ಅಟ್ ಲೀಸ್ಟ್ ಇಟ್ ಕೆನ್ ಬಿ ಬೆಟರ್ ಇಂಪ್ಲಿಮೆಂಟೆಡ್. ಕಮಿಟಿದಲ್ಲಿ ಯಾರ್ಯಾರು ಮೆಂಬರ್ಸ್ ಯಾರ್ಯಾರು ಮಾಡ್ತೀವಿ